ಕೇಳಬೇಕು ಅನ್ನುವಂತಹ ಮಾತುಗಳನ್ನು ನಿರ್ಬಂಧಿಸುವ ಸ್ವಾತಂತ್ರ್ಯವನ್ನು ತಂದುಕೊಡ್ತದೆ. ಆ ಎಕಾನಮಿಕ್ ಫ್ರೀಡಮ್ ಅನ್ನೋ ಪ್ರತಿಯೊಂದು ಮಹಿಳೆಯರು ಪಡ್ಕೊಳ್ಬೇಕು ಅನ್ನೋಂಥ ನನ್ನ ಹೃದಯ ಯಾವತ್ತೂ ಚೀರ್ತಾ ಇರ್ತದೆ. ದಯವಿಟ್ಟು ಅದನ್ನು ಹೊಂದಿಲ್ಲದ ಹೆಣ್ಮಕ್ಳು ಅಂಡರ್ ಕಾನ್ಫಿಡೆಂಟ್ ಆಗಬಾರ್ದು, ಕೀಳರಿಮೆ ಉಂಟಾಗಬಾರ್ದು. ಯಾಕಂದರೆ ಎಷ್ಟೋ ವರ್ಷಗಳ ಕಾಲ ನಾನು ಕೂಡ ಆ ಕೊರಗಿನಿಂದಾನೇ ಜೀವಿಸ್ತಾ ಇದ್ದೆ, ಅದೇ ಕೊರಗಿನಿಂದ ಜೀವಿಸ್ತಾ ಇದ್ದೆ. ನಾನು ಯಾವಾಗ ನನ್ನ ಸ್ವಂತ ದುಡ್ಡನ್ನು ದುಡಿಯೋದು ಅಂತ, ಅದೃಷ್ಟವಶಾತ್ ನಾನಿವಾಗ ಬಹಳ ಉತ್ತಮವಾದಂತಹ ವೇತನವನ್ನು ಪಡೆಯುವಂತಹ ದುಡ್ಡು ದುಡಿಯುವಂತಹ ಒಂದು ಪರಿಸ್ಥಿತಿಯಲ್ಲಿ ಇದ್ದೀನಿ, ಒಂದು ಕಂಡೀಷನಲ್ಲಿ ಇದ್ದೀನಿ. ಆದರೆ ಅದಕ್ಕೆ ಶ್ರಮಿಸಿದಂತಹ ಮಾರ್ಗ ಮಾತ್ರ ಇದೆಯಲ್ಲ, ಅತ್ಯಂತ ದುರ್ಭರವಾದದ್ದು, ದುರ್ಗಮವಾದದ್ದು. ಆದರೆ ಒಮ್ಮೆ ಆ ಡೆಸ್ಟಿನೇಷನ್ ತಲುಪಿದ ನಂತರದ ಒಂದು ವಿಹಾರಮಯವಾದಂತಹ ಒಂದು ಫೀಲಿಂಗ್ ಇದೆಯಲ್ಲ, ಅದನ್ನು ಪಡ್ಕೊಳ್ಳಿಕ್ಕಾದ್ರೂ ಆ ಕಷ್ಟನ ಅನುಭವಿಸಬೇಕು. ಪ್ರತಿ ಹೆಣ್ಮಕ್ಳು ಆ ಕಷ್ಟ ಅನುಭವಿಸಿ ಆದರೂ ಪರವಾಗಿಲ್ಲ, ಎಕಾನಮಿಕ್ ಫ್ರೀಡಮನ್ನು ಪಡ್ಕೊಳ್ಳೇಬೇಕು ಅಂತ ನಾನು ಕೇಳ್ಕೊಳ್ತೀನಿ.